ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹಬ್ಬಗಳಲ್ಲಿಯೂ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಈ ದೀಪಾವಳಿ ಹಬ್ಬವನ್ನು ದೀಪಗಳ ಹಬ್ಬ ಎಂದು ಸಹ ಕರೆಯಲಾಗುತ್ತದೆ. ದೀಪಾವಳಿ ಹಬ್ಬವನ್ನು ಈ ವರ್ಷ ಅಕ್ಟೋಬರ್ 20ರಂದು ಆಚರಿಸಲಾಗುವುದು. ಈ 5 ದಿವಸಗಳ ಹಬ್ಬದ ಆರಂಭವು ಧನತ್ರಯೋದಶಿಯೊಂದಿಗೆ ಆಗುವುದು. ದೀಪಾವಳಿ ಹಬ್ಬವು ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಶುಭಾಶಯಗಳೊಂದಿಗೆ ಸಂಬಂಧಿಸಿದ ಒಂದು ದೊಡ್ಡ ಹಬ್ಬವಾಗಿದೆ ಮತ್ತು ಹಾಗೆ ಈ ಶುಭ ದಿನದಂದು ನಾವು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಉಡುಗೊರೆಗಳನ್ನು ನೀಡುತ್ತೇವೆ ಮತ್ತು ಅವರ ಸಂತೋಷ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸುತ್ತೇವೆ. ಆದರೆ ದೀಪಾವಳಿಯಂದು ಉಡುಗೊರೆಯನ್ನು ನೀಡುವಾಗ ಕೆಲವೊಂದು ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು ಮತ್ತು ಉಡುಗೊರೆಯಾಗಿ ತೆಗೆದುಕೊಳ್ಳಬಾರದು ಎಂಬುದು ನಿಮಗೆ ತಿಳಿದಿದೆಯೇ? ಈ ವಸ್ತುಗಳನ್ನು ದೀಪಾವಳಿ ಉಡುಗೊರೆಯಾಗಿ ಯಾರಿಗೂ ನೀಡದಿರಿ. ದೀಪಾವಳಿಯಂದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಉಡುಗೊರೆಗಳನ್ನು ನೀಡುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಎಷ್ಟೋ ಸಲ ಏನನ್ನು ಉಡುಗೊರೆಯಾಗಿ ಕೊಡಬೇಕು, ಯಾವುದನ್ನು ಕೊಡಬಾರದು ಎಂಬುದು ತಿಳಿಯದೆ ಕಣ್ಣಿಗೆ ಕಂಡದ್ದನ್ನು ಉಡುಗೊರೆಯಾಗಿ ನೀಡುತ್ತೇವೆ. ದೀಪಾವಳಿ ದಿನದಂದು ನಾವು ಯಾವ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಅಪ್ಪಿತಪ್ಪಿಯೂ ಯಾರಿಗೂ ಈ ವಸ್ತುಗಳನ್ನು ದೀಪಾವಳಿ ಹಬ್ಬಕ್ಕೆ ಉಡುಗೊರೆಯಾಗಿ ಕೊಡಬೇಡಿ. 1. ಲಕ್ಷ್ಮೀ ಮುಖದ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯ. ದೀಪಾವಳಿಯಂದು ಕೊಡುವ ಉಡುಗೊರೆಗಳು ತೆಗೆದುಕೊಳ್ಳುವವರ ಅದೃಷ್ಟವನ್ನು ಮಾತ್ರವಲ್ಲದೆ ಕೊಡುವವರ ಅದೃಷ್ಟವನ್ನು ಸಹ ಹೆಚ್ಚಿಸುತ್ತದೆ. ಆದರೆ ಧರ್ಮಗ್ರಂಥಗಳ ನಿಯಮಗಳ ಪ್ರಕಾರ ದೀಪಾವಳಿಯ ಉಡುಗೊರೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರವನ್ನು ಕೆತ್ತಿರುವ ಚಿನ್ನ ಅಥವಾ ಬೆಳ್ಳಿ ನಾಣ್ಯಗಳನ್ನು ನೀಡಬಾರದು. ತೆಗೆದುಕೊಳ್ಳುವವರಿಗೂ ಕೊಡುವವರಿಗೂ ಇದು ಅಶುಭವಾಗಿರುತ್ತದೆ. 2. ಚಪ್ಪಲಿ ಅಥವಾ ಶೂಗಳು. ದೀಪಾವಳಿಯಂದು ಯಾರಿಗೂ ಶೂ ಮತ್ತು ಚಪ್ಪಲಿಯನ್ನು ಉಡುಗೊರೆಯಾಗಿ ನೀಡಬಾರದು. ಬಡತನವು ಕೊಡುವವರ ಮತ್ತು ತೆಗೆದುಕೊಳ್ಳುವವರ ಮನೆಯಲ್ಲಿ ತುಂಬುತ್ತದೆ ಮತ್ತು ಸಂತೋಷ ಮತ್ತು ಶಾಂತಿ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಇದನ್ನು ನಾವು ಉಡುಗೊರೆಯಾಗಿ ಅವರಿಗೆ ಕೊಡುವುದರ ಅರ್ಥ ನಾವು ನಮ್ಮ ಅದೃಷ್ಟವನ್ನು ಬೇರೆಯವರಿಗೆ ನೀಡುತ್ತಿದ್ದೇವೆ ಎಂದು ನಂಬಲಾಗುತ್ತದೆ. 3. ಕರವಸ್ತ್ರ ಅಥವಾ ಸುಗಂಧ ದ್ರವ್ಯ. ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ನಿಯಮಗಳ ಪ್ರಕಾರ ದೀಪಾವಳಿಯಂದು ಯಾರಿಗೂ ಕರವಸ್ತ್ರ ಮತ್ತು ಸುಗಂಧ ದ್ರವ್ಯಗಳನ್ನು ಉಡುಗೊರೆಯಾಗಿ ನೀಡಬಾರದು. ಜ್ಯೋತಿಷ್ಯದಲ್ಲಿ ಅದನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡುವ ಮೂಲಕ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಸುಗಂಧ ದ್ರವ್ಯವನ್ನು ಶುಕ್ರನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸುಗಂಧ ದ್ರವ್ಯವನ್ನು ಯಾರಿಗಾದರೂ ನೀಡುವುದು ನಿಮ್ಮ ಅದೃಷ್ಟವನ್ನು ಯಾರಿಗಾದರೂ ಕೊಟ್ಟಂತೆ. 4. ಗಾಜಿನ ವಸ್ತುಗಳು. ದೀಪಾವಳಿಯಂದು ನೀಡುವ ಉಡುಗೊರೆಗಳಲ್ಲಿ ಗಾಜಿನ ವಸ್ತುಗಳು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. 1. ಅವುಗಳು ಒಡೆಯಬಹುದೆನ್ನುವ ಭಯ ಮತ್ತು ಗಾಜು ಒಡೆಯುವುದು ಕೆಟ್ಟ ಶಕುನವಾಗಿ ಕಂಡುಬರುತ್ತದೆ. ಅಂತಹ ಅಪಾಯವನ್ನು ತೆಗೆದುಕೊಳ್ಳದಿರುವುದು ಉತ್ತಮ. 2ನೇದಾಗಿ, ಗಾಜಿನ ಒಡೆಯುವಿಕೆಯು ಜಾತಕದಲ್ಲಿ ಚಂದ್ರನ ಮಂಗಳಕರ ಸ್ಥಾನವನ್ನು ಹದಗೆಡಿಸುತ್ತದೆ. 5. ಕಬ್ಬಿಣದ ಪಾತ್ರೆ. ದೀಪಾವಳಿಯಂದು ಕಬ್ಬಿಣದ ಪಾತ್ರೆಗಳನ್ನು ಉಡುಗೊರೆಯಾಗಿ ನೀಡುವುದಿಲ್ಲ. ಕಬ್ಬಿಣವು ರಾಹುವಿಗೆ ಸಂಬಂಧಿಸಿದೆ ಮತ್ತು ರಾಹುವನ್ನು ಅಶುಭ ಗ್ರಹವೆಂದು ಪರಿಗಣಿಸಲಾಗಿದೆ. ರಾಹುವಿನ ಅಶುಭ ಪ್ರಭಾವದಿಂದ ನೀವು ಬಡವರಾಗುತ್ತೀರಿ ಮತ್ತು ನಿಮಗೆ ಹಣದ ಕೊರತೆ ಎದುರಾಗುತ್ತದೆ. 6. ತಾಜ್ ಮಹಲ್ ಫೋಟೋ ಮತ್ತು ಆಕೃತಿ. ಅನೇಕ ಜನರು ದೀಪಾವಳಿ ಉಡುಗೊರೆಯಲ್ಲಿ ತಾಜ್ ಮಹಲ್ನ ಆಕಾರವನ್ನು ನೀಡುತ್ತಾರೆ. ಆದರೆ
ತಾಜ್ ಮಹಲ್ನ ಆಕಾರವನ್ನು ಉಡುಗೊರೆಯಾಗಿ ನೀಡುವುದು ಮಂಗಳಕರವೆಂದು ಪರಿಗಣಿಸುವುದಿಲ್ಲ. ಏಕೆಂದರೆ ತಾಜ್ ಮಹಲ್ ಕೇವಲ ಸಮಾಧಿ. ಆದ್ದರಿಂದ ದೀಪಾವಳಿಯಂದು ನಾವು ಅಂತಹ ಯಾವುದೇ ವಸ್ತುವನ್ನು ಉಡುಗೊರೆಯಾಗಿ ನೀಡಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.